ಮಾಧ್ಯಮದ ಬಂಧುಗಳೇ, ಇವತ್ತು ಹಿಂದಿನ ಸೋಮವಾರ ದಿವಸ 14ನೇ ತಾರೀಕಿಗೆ ಇಂಡಿ ನಗರದಲ್ಲಿ ಒಂದು ಜಿಲ್ಲಾ ಆಡಳಿತ ಹಮ್ಮಿಕೊಂಡಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನ ಅತ್ಯಂತ ಯಶಸ್ವಿಯಾಗಿ ಬಹುತೇಕ ಉತ್ತರ ಕರ್ನಾಟಕದಲ್ಲಿ ಅತಿ ಗರಿಷ್ಠ ಮಟ್ಟದ ಒಂದು ಬೃಹತ್ ಯೋಜನೆಯನ್ನ ಸಾಮಾನ್ಯ ಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಹಾಗೂ ಸಾಮಾನ್ಯ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರು ಹಾಗೂ ಸಚಿವ ಸಂಪುಟದ ಅನೇಕ ಆತ್ಮೀಯ ಸಚಿವರುಗಳು, ಶಾಸಕರುಗಳು, ಅನೇಕ ರಾಜಕೀಯ ಮುಖಂಡರು ಮತ್ತು ವಿಶೇಷವಾಗಿ ಆ ಭಾಗದ ಎಲ್ಲ ಜನರು ಆ ಕಾರ್ಯಕ್ರಮದಲ್ಲಿ ಸಾಕ್ಷೀಕರಿಸುವ ಮುಖಾಂತರ ಒಂದು ಯಶಸ್ವಿ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ನಾನು ಅದಕ್ಕಾಗಿ ಭಾಗವಹಿಸಿದ ಸರ್ವರಿಗೂ ತಮ್ಮ ಮುಖಾಂತರ ವಿಶೇಷವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅದೊಂದು ಐತಿಹಾಸಿಕ ಕಾರ್ಯಕ್ರಮ ಆಗಿದೆ. ಬಹುತೇಕ ಆ ಭಾಗದ ಕಂಡರಿಯದ ಜನಸಾಗರವನ್ನ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮುಖಾಂತರ ನಮ್ಮ ಸರ್ಕಾರದ ಮೇಲೆ, ವಿಶೇಷವಾಗಿ ನಮ್ಮ ನಾಯಕರುಗಳ ಮೇಲೆ ಜನರೇನು ವಿಶ್ವಾಸ ಇಟ್ಟಿದ್ದಾರೆ, ಆ ವಿಶ್ವಾಸ ಪ್ರತಿರೂಪವಾಗಿ ಅಷ್ಟು ದೊಡ್ಡ ಪ್ರಮಾಣದ ಜನ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದನ್ನ ನಾವೆಲ್ಲ ನೋಡಿದ್ದೀವಿ. ಅನೇಕ ದಶಕಗಳ ಕನಸು ಇವತ್ತು ಅಲ್ಲಿ ಸಾಕಾರಗೊಳ್ತಾ ಇದೆ. ಯಾವ ಪ್ರದೇಶದಲ್ಲಿ ಜನ ನೀರಿಗಾಗಿ, ಕುಡಿಯುವ ನೀರಿಗಾಗಿ ತೊಂದರೆ ಅನುಭವಿಸ್ತಾ ಇದ್ರು, ಇವತ್ತು ಆ ಭಾಗಕ್ಕೆ ಇಂಥ ಬೃಹತ್ವಾದಂಥ ಯೋಜನೆಯನ್ನ 3100 ರೇವಣಸಿದ್ದೇಶ್ವರ, 534 ಮುಳವಾಡ ಥರ್ಡ್ ಸ್ಟೇಜ್ ತಿಡುಗುಂದಿ ಎಕ್ಸ್ಟೆನ್ಷನ್ ಹಾಗೂ 232 ಕೋಟಿ ಕೆರೆ ತುಂಬು ಯೋಜನೆ, ಒಟ್ಟು 3800 ಕೋಟಿ. ಹಾಗೆ PWD ಬ್ರಿಡ್ಜ್ ಒಂದು 65 ಕೋಟಿ ಮತ್ತು ಕೆಶಪ್ ರೋಡ್ ಒಂದು 250 ಕೋಟಿ. ಹಾಗೆ GTTC ಕಾಲೇಜ್ 73 ಕೋಟಿ, ಮೆಗಾ ಮಾರ್ಕೆಟ್ 30 ಕೋಟಿದು. ಹಾಗೇನು ಅನೇಕ ಯೋಜನೆಗಳನ್ನ ಅವತ್ತು ತಾವೆಲ್ಲ ನಾನು ಹಿಂದಿನ ಅನೇಕ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದಾಗೆ ಅನೇಕ ಕಾರ್ಯಗಳನ್ನು ಮಾಡೋದನ್ನ ತಾವೆಲ್ಲ ನೋಡಿದ್ದೀರಿ. ಬಹುತೇಕ ಆ ಭಾಗದ ಜನ ಇತಿಹಾಸದಲ್ಲಿ ಇಷ್ಟು ದೊಡ್ಡ ಪ್ರಮಾಣದ ಅನುದಾನಗಳನ್ನ ನೋಡಿರ್ಲಿಲ್ಲ ಅವರು. ಅದಕ್ಕೆ ಅನೇಕ ಕಾರ್ಯಕ್ರಮಗಳಿಗೆ, ವಿಶೇಷವಾಗಿ ರಸ್ತೆಗಳನ್ನ, ಪ್ರಗತಿ ಪಥ ಮತ್ತು ಬೇರೆ ಬೇರೆ ಯೋಜನೆ ಅಡಿಯಲ್ಲಿ ದೊಡ್ಡ ಪ್ರಮಾಣದ ಅನುದಾನವನ್ನು ಒದಗಿಸ್ತಾ ಇದ್ದೀವಿ. ಹಾಗೆ ಅನೇಕ ಸಮುದಾಯಗಳಿಗೆ ಸಮುದಾಯ ಭವನಗಳನ್ನ ಹಾಗೂ ಸಣ್ಣ ನೀರಾವರಿಯು ಒಂದು ಬೃಹತ್ಕಾರವಾದಂತ ಕಾರ್ಯವನ್ನು ಮಾಡ್ತಾ ಇದ್ದೀವಿ. ವಿಶೇಷವಾಗಿ ಪವರ್ ಸ್ಟೇಷನ್ ಅದು 19,84,00,000 ಅಟಲ್ ಸಂಘದಲ್ಲಿ. ಸೊ ಹೀಗೆ 4,157 ಕೋಟಿ 44 ಲಕ್ಷ ರೂಪಾಯಿದು ಶಂಕುಸ್ಥಾಪನೆಯನ್ನ, 401 ಕೋಟಿ 62 ಲಕ್ಷ ರೂಪಾಯಿದು ಲೋಕಾರ್ಪಣೆಯನ್ನ, ಸೊ 2 ಕೂಡಿ 4,559 ಕೋಟಿ 6 ಲಕ್ಷ ರೂಪಾಯಿದು ಒಂದು ಯೋಜನೆಗಳಿಗೆ ಒಂದು ಕಾರ್ಯಕ್ರಮವನ್ನು ನೋಡಿದಿರ್ತಾವಲ್ಲ. ಬಹುತೇಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ನಾನು ತಮ್ಮ ಮುಖಾಂತರ ಇನ್ನೊಮ್ಮೆ ಆ ಭಾಗದ ಜನರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ, ಹಾಗೆ ಮುಂದೂ ಸಹಿತ ಏನು ಉತ್ತರ ಕರ್ನಾಟಕದ ಮುಖ್ಯವಾಗಿರ್ತಕ್ಕಂಥ ಏನು ಬಾಂಬೆ ಕರ್ನಾಟಕ ಅಂತ ಕರಿತೀವಿ ನಾವು, ಕಿತ್ತೂರು ಕರ್ನಾಟಕಕ್ಕೆ ಹೆಂಗ್ KKRDB ಮಾಡಿದ್ರಿ ನೀವು, ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ, ಹಾಗೆ ಬೆಳಗಾವಿ ಡಿವಿಷನ್ ಏನ್ ಬಾಂಬೆ ಕರ್ನಾಟಕ ಬರ್ತದೆ, ಇವರಿಗೆ ಒಂದು ಅಭಿವೃದ್ಧಿ ಮಂಡಳಿ ಮಾಡ್ರಿ ಅಂತ ಹೇಳಿ ನಾನು ಆ ವೇದಿಕೆಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ, ವಿಶೇಷವಾದಂತ ಉಪಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಮಾಡಿದ್ದೀನಿ. ಇಲ್ಲೇ ಒಂದು ಕ್ಯಾಬಿನೆಟ್ ಮಾಡೋರು ಇದಾರೆ ಸೆಪ್ಟೆಂಬರ್ ಆಫ್ಟರ್ ಸೆಷನ್. ಯಾಕಂದ್ರೆ ನಮ್ಮ ಸೆಷನ್ ನಾಳೆ 11ನೇ ತಾರೀಕಿಗೆ ಆಗಸ್ಟ್ ಪ್ರಾರಂಭ ಮಾಡೋದು. ಸೆಷನ್ ನಂತರ ಇಲ್ಲೊಂದು ಕ್ಯಾಬಿನೆಟ್ ಏನ್ ಡಿಸಿಷನ್ ಮಾಡೋರು ಇದಾರ. ಆ ಸಂದರ್ಭದಲ್ಲಿ ಇಂಥವಿನ್ನೂ ಅನೇಕ ಬೇಡಿಕೆಗಳು ನಾವೆಲ್ಲ ಜಿಲ್ಲಾಡಳಿತ ಮುಖಾಂತರ ಇನ್ನೂ ಯಾವ್ಯಾವ
ಅತ್ಯವಶ್ಯವಾಗಿ ನಮ್ಮ ಜಿಲ್ಲೆಗೆ ಬೇಕಾಗಿವೆ, ಉತ್ತರ ಕರ್ನಾಟಕಕ್ಕೆ ಏನೇನು ಬೇಕಾಗಿದೆ ಅನ್ನೋದನ್ನ ಚರ್ಚೆ ಮಾಡಿ ಸರ್ಕಾರಕ್ಕೆ ಮನವಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ. ಹಾಗೆ ಸಮಗ್ರ ಕರ್ನಾಟಕದ ಅಭಿವೃದ್ಧಿ ತಾವೆಲ್ಲ ನೋಡ್ತಾ ಇದ್ದೇವೆ. ಯಾರು ವಿರೋಧ ಪಕ್ಷದವರು ಟೀಕೆ ಟಿಪ್ಪಣಿಗಳನ್ನು ಮಾಡ್ತಿದ್ರು, ಇದು ಗ್ಯಾರಂಟಿ ಸರ್ಕಾರ ಇದೆ, ಇಲ್ಲಿ ಅನುದಾನಗಳ ಡೆವಲಪ್ಮೆಂಟ್ ಅನುದಾನಗಳು ಇಲ್ಲ ಅಂತ ಹೇಳಿ. ತಾವೇ ಅವತ್ತು ಮುಖ್ಯಮಂತ್ರಿಗಳನ್ನ, ಉಪಮುಖ್ಯಮಂತ್ರಿಗಳನ್ನ ಅವರ ಮಾತುಗಳನ್ನ ತಾವೆಲ್ಲ ಕೇಳಿದ್ದೀರಿ. 4,559 ಕೋಟಿ ರಾಜ್ಯದ ಗಡಿ ಭಾಗಕ್ಕೆ ಬಂದು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಆ ಕಾರ್ಯಕ್ರಮಗಳಿಗೆ ಚಾಲನೆಯನ್ನು ಕೊಟ್ಟಿದ್ದೀವಿ, ಲೋಕಾರ್ಪಣೆಗೊಳಿಸಿದೀವಿ. ಇದು ಸೂಚಿಸ್ತದ ಈ ಸರ್ಕಾರದ ಸಾಧನೆ. ಅದರ ನಂತರ ಮೈಸೂರದಲ್ಲೂ ಸಹಿತ ಒಂದು ದೊಡ್ಡ ಪ್ರಮಾಣದ ಕಾರ್ಯಕ್ರಮವನ್ನು ತಾವೆಲ್ಲ ಗಮನಿಸ್ತಾ ಇದ್ರಿ. ನಿನ್ನೆ ತುಮಕೂರದಲ್ಲಿ. ಸೊ ಇತ್ತೀಚೆಗೆ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಹಾಗೆ ಡಿ ಕೆ ಶಿವಕುಮಾರ್ ಅವರ ಸಹಕಾರದಿಂದ ಮತ್ತು ಎಲ್ಲರ ಸಹಾಯ ಸಹಕಾರದಿಂದ ಇವತ್ತು ವಿಶೇಷವಾಗಿ ಕರ್ನಾಟಕ ರಾಜ್ಯದ ಅಭಿವೃದ್ಧಿ ವೇಗವನ್ನ ನಮ್ಮ ಸರ್ಕಾರ ಇವತ್ತು ಹೆಚ್ಚಿಸಿದೆ. ಒಬ್ಬ ಅನುಭವಿ ನಾಯಕರು ಮುಖ್ಯಮಂತ್ರಿಗಳಾದ್ರೆ ಏನೆಲ್ಲ ಆಗ್ತಾವ ಅನ್ನೋದಕ್ಕೆ ತಾವೆಲ್ಲ ನೋಡಿದ್ರಿ. ಸೊ ಅದಕ್ಕಾಗಿ ಇಂಥ ಒಂದು ಸರ್ಕಾರ ಜನಪರ ಆಡಳಿತವನ್ನ ನೀಡ್ತಾ ಇದೆ. ಸೊ ಜನರಿಗೆ ಬಹುತೇಕ ಇಷ್ಟು ಕಾರ್ಯಕ್ರಮ ಜನ ಭಾಗವಹಿಸ್ತಾರೆ ಅಂದ್ರೆ ಅದು ನಮ್ಮ ಸರ್ಕಾರದ ಮೇಲೆ ಇಟ್ಟಿರ್ತಕ್ಕಂಥ ಜನರ ವಿಶ್ವಾಸ ಅದನ್ನ ಸೂಚಿಸ್ತದೆ. ಅದಕ್ಕೆ ಇಂಥ ಒಂದು ಜನಪರ ಸರ್ಕಾರಕ್ಕೆ ಜನರೇನು ಸಹಕಾರ ಮಾಡಿದ್ದಾರೆ, ಸಹಾಯ ಮಾಡಿದ್ದಾರೆ, ಇನ್ನೊಮ್ಮೆ ಅವ್ರ ಉಪಕಾರವನ್ನ ಸ್ಮರಣೆ ಮಾಡಿ ಒಟ್ಟಾರೆ ಇನ್ನೂ 3 ವರ್ಷ ಹೆಚ್ಚು ಕಮ್ಮಿ, ಈಗ 2 ವರ್ಷ 2 ತಿಂಗಳು ಆಗಿದೆ, ಇನ್ನೂ ಏನೊಂದು 38 ತಿಂಗಳ ಅವಧಿ ಇದೆ. ಅದರಲ್ಲಿ ಇನ್ನೊಂದಿಷ್ಟು ಜನಪರ ಕಾರ್ಯಕ್ರಮ ಮಾಡ್ತಕ್ಕಂಥ ಪ್ರಯತ್ನ ನಮ್ಮ ಸರ್ಕಾರ ಮಾಡ್ತಾ ಇದೆ. ಬೇರೆ ಯಾವ ವಿಷಯಕ್ಕೂ ಹೋಗೋದಿಲ್ಲ. ಸೊ ಅತ್ಯಂತ ಯಶಸ್ವಿಯಾದಂಥ ಒಂದು ಕಾರ್ಯಕ್ರಮ ಆದ್ರಿಂದ ತಮಗೂ ತಾವು ಸಹಿತ ಬಹಳ ವಿಶೇಷವಾಗಿ ಆ ಕಾರ್ಯಕ್ರಮಕ್ಕೆ ಶೋಭೆ ಬರುವ ರೀತಿಯಲ್ಲಿ ಆ ಕಾರ್ಯಕ್ರಮದ ಬಗ್ಗೆ ಜನರಿಗೆ ಮನವರಿಕೆ ಮಾಡುವಲ್ಲಿ ಪ್ರಯತ್ನ ಪಟ್ಟಿದ್ರಿ. ತಮಗೂ ಸಹಿತ ನನ್ನ ವಿಶೇಷವಾದಂಥ ಅಭಿನಂದನೆಗಳು. ಮತ್ತು ಈ ಭಾಗದ, ಈ ನಾಡಿನ ಅನೇಕ ಜನ ಆ ನಿಂಬೆ ನಾಡಿಗೆ ವಿಶೇಷವಾದಂಥ ಮೆರಗನ್ನು ತರ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಇಂಡಿ ನಗರದ ಇಡೀ ಇಂಡಿ ನಗರದಲ್ಲಿ ಎಲ್ಲಿ ನೋಡಿದಲ್ಲಿ ಅಲ್ಲಿ ಜನ ಇತ್ತು. ಸೊ ಅದು ಆ ಭಾಗದ ಜನರ ಹೃದಯವಂತಿಕೆ. ಸೊ ಅವರ ಪಾಲ್ಗೊಳಿಕೆ ಮುಖಾಂತರ ನಮ್ಮೆಲ್ಲರ ಆತ್ಮವಿಶ್ವಾಸನ ಹೆಚ್ಚಿಸಿದ್ದಾರೆ. ನಾವು ಅವರ ಇಟ್ಟು ವಿಶ್ವಾಸಕ್ಕೆ ಇನ್ನೊಂದಿಷ್ಟು ಇಮ್ಮಡಿಯಾಗಿ ಕೆಲಸ ಮಾಡ್ತಕ್ಕಂಥ ಪ್ರಯತ್ನ ಮುಂದಿನ ದಿನಮಾನದಲ್ಲಿ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ಮತ್ತೆ ತಾವೇನಾದ್ರೂ ಪ್ರಶ್ನೆಗಳಿದ್ರೆ ಕೇಳಬಹುದು. ನಿಂಬೆ ಅಭಿವೃದ್ಧಿ ಮಂಡಳಿ ತಮ್ಮ ಕಾಲದಲ್ಲಿ ರಚನೆ ಆಗಿದ್ದು, ಮೊನ್ನೆ ನಿಂಬೆ ಬೆಳೆಗಾರ ಗುಡ್ ಸಜೆಷನ್ ಕೇಳಿ ವಿಚಾರ ಮಾಡೋನು. ಅದ್ರ ಒಂದ್ ಹೇಳ್ತೀನಿ, ಯಾವುದೇ ಬೆಳೆ ಇರ್ಲಿ ಅದು ಕಾನ್ಸ್ಟಂಟ್ ರೇಟ್ ಎಲ್ಲಿ ಇರಂಗಿಲ್ಲ. ನೀವು ನಮ್ಮ ಜಿಲ್ಲೆ ಉಳ್ಳಾಗಡ್ಡೆ ಹೆಚ್ಚಿಗೆ ಬೆಳಿತೀವಿ ನಾವು, ಒಂದಿನ ಮುಗಿಲೆತ್ತರಕ್ಕೆ ಇರ್ತದೆ ರೇಟ್, ಕೆಲವು ಸಂದರ್ಭ ಬಿದ್ದಿರ್ತದೆ. ಸೊ ಯಾವುದೇ ನೀವು ಈ ಬೆಳೆ ಅಂತ ಅನ್ನಂಗಿಲ್ಲ, ಯಾವ ಬೆಳೆಗೆ ಹೋದ್ರು ನೀವು ಕಾನ್ಸ್ಟಂಟ್ ರೇಟ್ ಈ ಇದ್ರಾಗ ಎಂದೂ ನೋಡಿಲ್ಲ ನಾವು. ಅದ್ರ ಬೆಳೆ ಸ್ಥಿರತೆ ಉಳಿಸ್ಬೇಕನ್ನೋದು ನಾಗರಿಕ ಸಮಾಜದ ಕರ್ತವ್ಯ, ಸರ್ಕಾರಗಳ ಕರ್ತವ್ಯ ಮತ್ತು ಜನರು ಸಮುದಾಯದ, ವಿಶೇಷವಾಗಿ ರೈತರ ಬದುಕು ಮೊದಲೇ ಸಂಕಷ್ಟದಾಗಿರ್ತಾರೆ. ಬೆಳೆ ಬಿದ್ದಾಗ ಅವ್ರಿಗೆ ತೊಂದರೆ ಆಗ್ತದೆ ಅಂತಕ್ಕಂಥ ಅರಿವು ಜನಪರ ಸರ್ಕಾರಕ್ಕೂ ಮತ್ತು ನಾಗರಿಕ ಸಮಾಜಕ್ಕೂ ಇರಬೇಕಾದಂತಹ ಕಳಕಳಿ ಇದೆ. ನೀವು ಆ ಕಳಕಳಿಯನ್ನು ಹೇಳ್ತಾ ಇದ್ರಿ. ಎಷ್ಟು ಸಾಧ್ಯದಂತ ಮಾಡ್ತಕ್ಕಂಥ ಪ್ರಯತ್ನ ಮಾಡೋಣ. ಶಕ್ತಿ ಪ್ರದರ್ಶನ ಯಾಕೆ ಬರ್ತದೆ? ಒಂದು ವೇದಿಕೆ ಮೇಲೆ ಎಲ್ಲಾರನ್ನ ಕರೆಸಿ ಗೌರವಯುತವಾಗಿ ಕಂಡು ಕಾರ್ಯಕ್ರಮ ಮಾಡಿ ನನ್ನ ಭಾಗದ ಜನರಿಗೆ ಅನುಕೂಲ ಆಗ್ತಕ್ಕಂಥ ಒಂದು ಬೃಹತ್ವಾದಂತ ಯೋಜನೆ. ನಿಮ್ಗೆ ಗೊತ್ತಿದೆ, ಆ ಭಾಗ ದಶಕಗಳಿಂದ ಸಮಸ್ಯೆ ಅನುಭವಿಸಿರ್ತಕ್ಕಂಥ ಪ್ರದೇಶ. ಯಾವುದೋ ಕಾಲದಾಗ ನೀರಾವರಿ ಆಗಿ ಹೋಗ್ಬೇಕಾಯ್ತು, ಅದ್ರ ಕಾರಣಾಂತರಗಳಿಂದ ಆಗಿರ್ಲಿಲ್ಲ. ಇವತ್ತು ಅದು ಆಗ್ತಾ ಇದೆ. ಅವರಿಗೆ ಆ ಹೃದಯಕ್ಕೆ ತಲುಪಿದೆ. ಅದು ಅವರಲ್ಲಿ ಬಂದು ಭಾಗವಹಿಸೋದವರು ರಾಜಕೀಯವಾಗಿ ಅಲ್ಲ, ನಮ್ಮ ಭಾಗದ ರೈತರ ಭವಿಷ್ಯ ಬದಲಾವಣೆ ಆಗ್ಲಿಕ್ಕಂತ ಯೋಜನೆಗಳು ನಮ್ಗೆ ಸಹಕಾರಿ ಆಗ್ತಕ್ಕಂಥ ಅತ್ಯಂತ ಪ್ರಾಂಜಲ ಮನಸ್ಸಿನಿಂದ ಅವ್ರು ಜನ ಭಾಗವಹಿಸಿದ್ದಾರೆ. ಸೊ ಅಲ್ಲಿ ಶಕ್ತಿ ಪ್ರದರ್ಶನ ಪ್ರಶ್ನೆ ಬರೋದಿಲ್ಲ. ಅಲ್ಲಿ ಶಕ್ತಿ ಪ್ರದರ್ಶನ ಯಾವ್ದಾಗ್ಯದ ಅಂದ್ರೆ ಕಾಂಗ್ರೆಸ್ ಸರ್ಕಾರದಾಗ, ಮುಖ್ಯಮಂತ್ರಿಗಳದು, ಉಪಮುಖ್ಯಮಂತ್ರಿಗಳು, ಸಚಿವರದು, ಎಲ್ಲಕ್ಕಿಂತ ವಿಶೇಷವಾಗಿ ನಮ್ಮ ಜನರದಾಗ ಅವ್ರಿಗೇನು ಅನುಕೂಲ ಆಗುದಿದೆ ಅವ್ರ ಶಕ್ತಿ ಪ್ರದರ್ಶನ ತಮಗಾಗಿ ಮಾಡ್ಕೊಂಡಾರ. ಅದು ಅವ್ರದ್ದು, ಅದು ಅಲ್ಟಿಮೇಟ್, ದೇ ಆರ್ ಅಲ್ಟಿಮೇಟ್. ಅವ್ರಿಗೆ ಅನುಕೂಲ ಆಗಿದೆ, ಆ ಖುಷಿ ಒಳಗೆ ನಾವೆಲ್ಲ ಪಾಲ್ಗೊಂಡಿದ್ವಿ ಅಷ್ಟೇ. ಇಲ್ಲಿ ಆ ಶಕ್ತಿ ಪ್ರದರ್ಶನ ಅನ್ನತಕ್ಕಂಥ ಪ್ರಶ್ನೆ ಬರೋದಿಲ್ಲ. ಅವ್ರ ಶಕ್ತಿ ಪ್ರದರ್ಶನ ಆದದ್ದು ಯಾರಿಗಾಗಿ ಅಂದ್ರೆ ರೈತರಿಗಾಗಿ, ಜನರಿಗಾಗಿ.
ಏನ್ ಸರ್? ಸಚಿವ ಸಂಪುಟ ವಿಸ್ತರಣೆ ಮಾತು ಕೇಳಿ ಬರ್ತಾ ಇದೆ. ಅದೇ ಸಮಾವೇಶದಲ್ಲಿ ನೀವು ಕೂಡ ಸಚಿವ ಸ್ಥಾನ ಕೊಡಬೇಕು ಅನ್ನೋ ಕೂಗು. ಆ ನಿಟ್ಟಿನೊಳಗೆ ಸಿಎಂ ಅವರಾಗಲಿ ಅಥವಾ ಹೈಕಮಾಂಡ್ ಗಮನ ಸೆಳೆಯುವ ಪ್ರಯತ್ನ ಮಾಡ್ತಾರೆ. ಇಲ್ಲ, ನಾನು ಅದ್ರ ಬಗ್ಗೆ ಮಾತಾಡಂಗಿಲ್ಲ. ನಿಮ್ಗೆ ಗೊತ್ತದ, ನಾವೆಲ್ಲ ಪಕ್ಷದ ಶಿಸ್ತಿನ ಸಿಪಾಯಿ. ಐ ಆಮ್ ಬಾರ್ನ್ ಇನ್ ಕಾಂಗ್ರೆಸ್, ವಿಲ್ ಡೈ ಇನ್ ಕಾಂಗ್ರೆಸ್. ದಟ್ ಈಸ್ ಅವರ್ ಕಮಿಟ್ಮೆಂಟ್. ಅಧಿಕಾರಕ್ಕಿಂತ ಜನಸಮುದಾಯದ ಒಳ್ಳೆತನ ಬಯಸ್ತಕ್ಕಂಥ ರಾಜಕಾರಣವನ್ನು ಮಾಡಿದೀವಿ. ಅದ್ರ ಚುನಾವಣೆ ಬಹಳ ಸಲ ಹೇಳಿದ್ ನಾನು. ಚುನಾವಣೆ ಪೂರ್ವದಲ್ಲಿ ಕೆಲವು ಮಾತುಗಳು ನಮ್ಮಲ್ಲಿ ಆದದ್ದು ಸತ್ಯ ಇದೆ. ಅದನ್ನ ನೆನಪಿನಲ್ಲಿ ಇಟ್ಟು ಜಾರಿ ತಂದ್ರೆ ಒಳ್ಳೇದು, ತರಲಿಲ್ಲ ಅಂದ್ರೂ ನಾವೇನು ಅನ್ನಂಗಿಲ್ಲ. ಅಷ್ಟೇ ನಂದು. ಯಾರು ನನಗೆ ಚುನಾವಣೆ ಪೂರ್ವದೊಳಗೆ 3 ಜನ ಶಾಸಕರಿದ್ದೀವಿ ನಾವು ಆ 18ರಿಂದ 23ರಲ್ಲಿ. ನಮ್ ಜೊತೆ ಏನೇನು ಮಾತುಕತೆ ಆಗ್ಯಾವ ಅನ್ನೋದು ಹೈಕಮಾಂಡ್ದವ್ರಿಗೆ ಗೊತ್ತಿದೆ. ಅವ್ರು ಏನ್ ಮಾತು ಕೊಟ್ಟಿದ್ದಾರೆ ಅದನ್ನ ಉಳಿಸ್ಕೋತಾರೋ ಬಿಡ್ತಾರೋ ಅದು ಅವ್ರಿಗೆ ಬಿಟ್ಟದ್ದು. ಈಗ 4,000 ಕೋಟಿ ಪ್ರಾಜೆಕ್ಟ್ ಟೋಟಲ್ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದೀವಿ. ಒಂದು 15-20 ಲಕ್ಷ ರೂಪಾಯಿ ಪತ್ರಿಕಾಗೋಳಿಗೆ ತೆಗೆದು ಕಷ್ಟ ಆಯ್ತಾ? ಅಷ್ಟೇ ಉದ್ಭವ ಆಗಿತ್ತು ಎಲ್ಲಿ ಅವತ್ತ? ಇಲ್ಲ, ನಾವೆಲ್ಲ ಕಡೆ ಪ್ರಚಾರ ಮ್ಯಾಕ್ಸಿಮಮ್ ಮಾಡಿದ್ವಿ. ಯಾವ ಸ್ಟೇಟ್ ಲೆವೆಲ್ ಪೇಪರ್ಸ್ ಅದಾವ ಕೊಟ್ಟಿದೀವಿ, ಕೊಟ್ಟಿಲ್ಲ ಅಂತಿಲ್ಲ. ಲೋಕಲ್ಗೂ ಕೊಡು ಅಂತ ಹೇಳಿ ನಾನು. ಕೆಲವು ಕೊಟ್ಟಿದ್ದಾರೆ, ಕೆಲವು ಕೊಡ್ಲಿಕ್ಕಿಲ್ಲ. ಚೆಕ್ ಮಾಡ್ತೀವಿ. ಹಂಗೇನ್ರ ಆಗಿದ್ರೆ ಅದನ್ನ ಭವಿಷ್ಯದ ಸರಿಪಡಿಸ್ತಕ್ಕಂಥ ಪ್ರಯತ್ನ ಮಾಡೋದು. ಇಲ್ಲಿಗೇನು ಮುಗಂಗಿಲ್ಲ. ಇನ್ನ ಬಹಳ ಕಾರ್ಯಕ್ರಮ ಮಾಡೋರ್ದೀವಿ. ಇನ್ನು ನಮ್ಮ ಸರ್ಕಾರ ಅದ, ಸರ್ಕಾರದ ಭಾಗವಾಗಿ ನಾ ಇರ್ತೀವಿ. ಇನ್ನು ಮುಂದೆ ಮಾಡೋಣ. ನಿಮಗೆ ಹಂಗೇನ್ರ ಅನ್ಸಿತ್ತಲ್ಲ, ವಿ ವಿಲ್ ಜಸ್ಟಿಫೈ ಇಟ್, ಡೋಂಟ್ ವರಿ. ಆಯ್ತು, ಎಲ್ಲರೇ ಅದರಿಂದ ಆಗಿತ್ತು ಅಂದ್ರೆ ವಿಲ್ ರೆಕ್ಟಿಫೈ ಇಟ್, ಡೋಂಟ್ ವರಿ. ಬೋರ್ಡ್ದಿಂದ ಇನ್ನೊಂದು ಸ್ಟಾರ್ಟ್ ಮಾಡಿದ್ರೆ ಲೆಮನ್ ಟೀ ಶಾಪ್ಸ್ ಅಂತ ಸ್ಟಾರ್ಟ್ ಮಾಡ್ತಾರೆ. ಒಂದು ಕಡೆ ಉದ್ಘಾಟನೆ ಮಾಡಿದ್ರು. ನಾನು ಒಂದು ಸಕ್ಸಸ್ ಆಗೋದು ಭವಿಷ್ಯದಾಗ ಗೊತ್ತಾಗ್ತದೆ. ಆದ್ರೆ ಈಗ ನಮ್ಮ ನಗರದಲ್ಲಿ ಮಿನಿ ವಿಧಾನಸೌಧ, ಏನು ಆಡಳಿತ ಸೌಧ ಅಂತ ನಾವು ಕರಿತೀವಿ, ಅಲ್ಲಿ ಜನಸಂಘಗಳು ಇರ್ತಕ್ಕಂಥ ಪ್ರದೇಶಕ್ಕೆ ನಮ್ಮ ಲಿಂಬೆ ಏನು ಬ್ರ್ಯಾಂಡ್ ಕ್ರಿಯೇಟ್ ಆಗದ GI ಟ್ಯಾಗ್ ಮುಖಾಂತರ. ನಿಮ್ಗೆ ಹೇಳ್ತೀನಿ, GI ಟ್ಯಾಗ್ ಸಿಕ್ಕೊಳಕ್ಕೆ ಅದೊಂದು ಬ್ರ್ಯಾಂಡ್ ಕ್ರಿಯೇಟ್ ಆಗ್ತದೆ. ಇಂಡಿಯನ್ ಲೈನ್ ಬ್ರ್ಯಾಂಡ್ ಕ್ರಿಯೇಟ್ ಆಗಿದೆ. ಸೊ ನಮ್ಮಲ್ಲಿ ಮಾಡ್ತಾ ಇದ್ದಾರೆ ಇವರು. ನಮ್ಮವರು ಈಗ ಕೋಸ್ಟಲ್ ಬೆಲ್ಟ್ಗೆ ಬೇರೆ ಬೇರೆ ನಗರಗಳಿಗೆ ಹೋಗ್ತಕ್ಕಂಥ ಪ್ರಯತ್ನ ಇವ್ರು ಮಾಡ್ತಾ ಇದ್ದಾರೆ. ಸೊ ನನ್ನ ದೃಷ್ಟಿಯೊಳಗೆ ನಾವೆಲ್ಲಿ ಮುಟ್ಟಿದೀವಿ, ಏನ್ ಹೆಚ್ಚಿಗೆ ಬೆಳಿತೀವಿ, ನಮ್ಮ ಪ್ರದೇಶದಾಗ ಸ್ಟಾರ್ಟ್ ಮಾಡೋದು, ಇಲ್ಲಿ ರೆಸ್ಪಾನ್ಸ್ ನೋಡಿ ಬೇರೆ ಕಡೆ ವಿಸ್ತರಿಸ್ತಕ್ಕಂಥ ಕೆಲಸ ಮಾಡೋದು. ಬರೀ ರಾಜ್ಯದ ಅಷ್ಟೇ ಇಲ್ಲ, ಅಂತರಾಜ್ಯಕ್ಕೂ ಬಿಕಾಸ್ ಅವರ್ ಕಾಂಪಿಟೇಷನ್ ವಿತ್ ವರ್ಲ್ಡ್. ನಾವು ಆ ಬರೀ ನಮ್ಮ ಕರ್ನಾಟಕದ ಮೂಲೆ ಅಲ್ಲ. ಈಗ ನಿಮ್ಗೆ ಹೇಳ್ತೇನೆ, ಅಸ್ಸಾಂ ಟೀ, ಡಾರ್ಜಿಲಿಂಗ್ ಟೀ, ನೀವು ಯಾವ್ಯಾವ ಎಲ್ಲಿ ಬೆಳಿತಾರ, ಎಲ್ಲಿ ಡಾರ್ಜಿಲಿಂಗ್, ಎಲ್ಲಿ ಅಸ್ಸಾಂ, ಆದ್ರೆ ನಾವೆಲ್ಲ ಕುಡಿತೀವಿ. ಬಿಕಾಸ್ ದೇ ಹ್ಯಾವ್ ಕ್ರಿಯೇಟೆಡ್ ದಟ್ ಬ್ರ್ಯಾಂಡ್. ಆ ಪ್ರಚಾರ ಕೊಟ್ಟಿದ್ದಾರೆ. ಹಂಗ ನನ್ನ ವಿಷನ್ ಏನದ ಅಂದ್ರೆ, ಇಂಡಿ ಲೈಮ್ ಏನು ಲೆಮನ್ ಟೀ ಇದೆ, ಆ ಲೆಮನ್ ಟೀ ಪ್ರಪಂಚದುದ್ದಕ್ಕೂ ಬೆಳಿಲಿ ಅಂತಿಲ್ಲ. ನೀವು US, ಯುರೋಪ್, ವೆಸ್ಟರ್ನ್ ಕಂಟ್ರಿ ಎಲ್ಲರೂ ಹೋದ್ರಿ ಅಂದ್ರೆ ಡಾರ್ಜಿಲಿಂಗ್, ಅಸ್ಸಾಂ ಟೀ ಸಿಗುತ್ತಲ್ಲಿ. ಆ ಟ್ಯಾಗ್ ಸಿಗ್ತಾವ ಟೀಸ್. ಸೊ ಅದಕ್ಕೆ ನನಗೆ ಅಂತದ್ ಅನ್ಕೋ, ನಮ್ಮ ವಿಷನ್ ಹೆಂಗಿರ್ಬೇಕಂದ್ರೆ ವರ್ಲ್ಡ್ ಜೊತೆ ಕಾಂಪೀಟ್ ಮಾಡೋಂಗಿರ್ಬೇಕು. ನೌ ಡೇಸ್ ವರ್ಲ್ಡ್ ಇಸ್ ವೆರಿ ಸ್ಮಾಲ್. ನಮ್ಮ ಆ ವಿಷನ್, ನಮ್ಮ ಕಾನ್ಸೆಪ್ಟ್ ಆ ಆಂಗಲ್ದಾಗ ಹೊಂಟಿದೀವಿ. ನೋಡೋಣ ಅದು ಯಾವ ರೀತಿ ಅದಕ್ಕೆ ಪ್ರತಿಕ್ರಿಯೆ ಸಿಗ್ತದೆ. ಅದ್ರ ಅಲ್ಟಿಮೇಟ್ ಆ ಒಂದು ಹಂತಕ್ಕೆ ಸ್ಟಾರ್ಟ್ ಮಾಡಿದೀವಿ. ಯಾವುದು ಏನೂ ಇರಲೇ ಇಲ್ಲ. ನಿಮ್ಗೆ ಹೇಳಿನಲ್ಲ, GI ಟ್ಯಾಗದ ಬಗ್ಗೆ ಚಿಂತನೆ ಏನು ಇರ್ಲಿಲ್ಲ. ಈ ಜಿಲ್ಲೆ ಒಳಗೆ GI ಟ್ಯಾಗದ ಪರಿಕಲ್ಪನೆ ಕೊಟ್ಟವನ ಬೋರ್ಡ್ ಯಾರು ಕೇಳಿರ್ಲಿಲ್ಲ. ನಾನು ಯಾವುದೇ ರೈತರು ಬಂದು ನೀವು ಒಂದು ನಿಂಬೆ ಅಭಿವೃದ್ಧಿ ಮಂಡಳಿ ಮಾಡ್ರಿ ಅಂತ ಕೇಳಿರ್ಲಿಲ್ಲ. ನಮ್ಮ ಮುಖ್ಯಮಂತ್ರಿಗಳ ಮನೆ ನೆನಪಿಸ್ಕೊಡ್ರಿ, ನಿಮ್ಗೆ ಗೊತ್ತಿದೆ, 2009ರಾಗ ಅವ್ರು ವಿರೋಧ ಪಕ್ಷದ ನಾಯಕರಿದ್ರು. ನಂದೇ ಕ್ಷೇತ್ರದ ಹೂರ್ತಿ ಅಂತಕ್ಕಂಥ ಒಂದು ವಿಲೇಜ್ ಕರ್ಕೊಂಡು ಹೋಗ್ತಾರ, ಬೋಸಿ ಅಂತ ತೋಟಕ್ಕೆ. ಅವತ್ತು ಕ್ಷೇತ್ರ ವಿಸ್ತರಣೆ ಆಗ್ಲತ್ತ. ಬೋರ್ಡ್ಗಿಂದ ಏನಾಗ್ಯದ ಕೇಳ್ತಿರ್ಲಿ ನೀವು, ಕ್ಷೇತ್ರದ ಲಿಂಬೆ ಮಹಾರಾಷ್ಟ್ರಕ್ಕೆ ನಮ್ಮಲ್ಲಿ ಬೆಳೆ ಅಗಿವೈತಾವ್ರಿ. ನೀವು ಕೆಲವು ಪ್ರದೇಶಕ್ಕೆ ಸುಮ್ಮನೆ ಹೋಗಿ ಬಂದ್ಬಿಡ್ರಿ. ನಾವೊಂದು 10-15 ಊರದ ಹೆಸರು ಕೊಡ್ತೀನಿ. ಯಾರ್ಯಾರು ಸಸಿಗಳು ಬೆಳಿತಾರ ಥ್ರೂಔಟ್ ಬೇರೆ ರಾಜ್ಯಕ್ಕೆ, ಅಂತರ್ರಾಜ್ಯಕ್ಕೆ ಹೋಗ್ಲತ್ತದ. ನಾನು ನಿಮ್ಗೆ ಹೇಳ್ತೀನಿ, ಬ್ರ್ಯಾಂಡ್ ಕ್ರಿಯೇಟ್ ಮಾಡ್ದಂಗೆ ಆಗೋದು. ಆಸಾಂ ಡಾರ್ಜಿಲಿಂಗ್ ಟೀ ಏನ್ ಸ್ಟಾರ್ಟ್ ಆಗ್ಯದ, ಕಾಫಿ ಅಭಿವೃದ್ಧಿ ಮಂಡಳಿ ಬ್ರಿಟಿಷರ್ ಕಾಲದಾಗ ಆದದ್ದು. ಕೇರಳದಾಗ ಇವತ್ತು ಕಾಫಿ ಎಲ್ಲಿ ಹೋಗಿ ಮುಟ್ಟದ? ಕೇರಳದಾಗ ಯಾರು ಅಭಿವೃದ್ಧಿ ಮಂಡಳಿ ಮಾಡಿದ್ರೆ, ಬಟ್ ವಿ ಹ್ಯಾವ್ ಡನ್ ಇಟ್. ಕಾಫಿ ಅಭಿವೃದ್ಧಿ ಮಂಡಳಿ ಬರೀ ಕರ್ನಾಟಕಕ್ಕೆ ಉಳಿಲಿಲ್ಲ, ಅದು ಇಡೀ ದೇಶಕ್ಕೆ ಪ್ರತಿನಿಧಿಸ್ತಕ್ಕಂಥಾಗ್ಯದ. ನಂದು ಲಿಂಬೆ ಅಭಿವೃದ್ಧಿ ಮಂಡಳಿ ನೀವು ರಿಸ್ಟ್ರಿಕ್ಟ್ ಮಾಡೋದು ಬೇಡದ ಕರ್ನಾಟಕಕ್ಕೆ, ಅದು ನ್ಯಾಷನಲ್ ವೈಡ್ ಆಗಲಿ, ವರ್ಲ್ಡ್ ವೈಡ್ ಹೋಗ್ಲಿ. ಸೊ ಅದಕ್ಕೆ ನೀವು ಒಂದ್ ಮಾತು ಹೇಳ್ತೀನಿ, ನಿಮ್ಗೆ ಅದಕ್ಕೆ ಪೂರಕವಾಗಿ ಏನ್ ಮಾಡಕ್ ಸಾಧ್ಯದ, ನಿಮ್ಮ ಮುಖಾಂತರ ನಾನು ಮನವಿ ಮಾಡ್ಕೋತೀನಿ. ಬ್ರ್ಯಾಂಡ್ ಕ್ರಿಯೇಟ್ ಮಾಡೋದು ಯಾರು? GI ಟ್ಯಾಗಿಗೆ ನಾವು ಹೋದೆವು. ನೀವು ಪ್ರಪಂಚದಾಗ ಯಾವುದೇ ತಳಿಗಳು GI ಟ್ಯಾಗ್ ಹೊಡೆದ್ರಿ ಅಂದ್ರೆ ಅಲ್ಲಿ ಬಂದ್ಬಿಡ್ತಾವೆ. GI ಟ್ಯಾಗ್ ಸಿಕ್ತಂದ್ರೆ ಫೇಮಸ್ ಅದು.
ನಾನು ಅಪೆಡಾದವ್ರಿಗೆ ಕರೆಸಿದ್ದೆ, ಒಂದು ತಿಂಗಳ ನಮ್ಮಲ್ಲಿ ಕೃಷಿ ವಿಜ್ಞಾನ ಕೇಂದ್ರದಾಗ ಒಂದು ಸೆಮಿನಾರ್ ಕಂಡಕ್ಟ್ ಮಾಡಿದ್ದೆ, ನಾನೇ ಭಾಗವಹಿಸಿದ್ದೆ ಅಲ್ಲಿ 3 ತಾಸು. ಆ ಅಪೆಡಾದವ್ರು ಏನ್ ಹೇಳಿದ್ರು ಅಂದ್ರೆ, ನಮ್ಮ ವೆರೈಟಿ, ನಮ್ಮ ಕ್ವಾಲಿಟಿ ಚೆನ್ನಾಗಿತ್ತಂದ್ರೆ ಯಾರೋ ಬೇರೆ ದೇಶದವ್ರು ನಮ್ಮನ್ನ ಆಕರ್ಷಣೆ ಆಗ್ತದೆ, ಇಲ್ಲಿಂದ ರಫ್ತು ಮಾಡ್ಲಿಕ್ಕೆ ಅವ್ರೆಲ್ಲ ಹಿಡ್ಕೊಂಡು ಮಾಡ್ತೀವಿ ಅಂತ. ಆಮೇಲೆ ನಿಮ್ಗೆ ಇನ್ನೊಂದು ಹೇಳ್ತೇನೆ, ನಮ್ಮ ಭಾಗದಾಗ ಒಂದು ಫ್ಯಾಮಿಲಿ ಅದ, ಕೊಳೂರಿಗೆ ಒಳಗೆ ಒಂದು ಮೇಡೆಗಾರ ಅಂತಿದೆ. ನೀವೇನ್ ಹೇಳಿದ್ರಲ್ಲ ಈ ರೇಟ್ ಬಿಡಂಗ ಬಿದ್ದಾಕ್ರೆ, ಆ ಲಿಂಬಿಗೆ ಒಂದು ಕೆಮಿಕಲ್ ಯೂಸ್ ಮಾಡಿ ಅದು ಈ ಶೇಖರಣೆ ಮಾಡಿ ಆಮೇಲೆ ಮಾರ್ಕೆಟಿಂಗ್ ಮಾಡೋದು ಉದಾಹರಣೆಗಳದಾವ. ಬೇಕಾದ್ರೆ ಹೋಗಿ ನೋಡ್ಕೋಬಹುದು. ರೈತರು ಯಾರು ಹೊಸ ಆವಿಷ್ಕಾರಗಳನ್ನ ಅಳವಡಿಸ್ಕೊಂಡಿದ್ದಾರೆ ಅವ್ರು ಲಾಭ ಮಾಡ್ಕೋತಾರೆ. ರೈತರು ಸಹಿತ ನವಡೇಸ್ ಅವರು ಅಡ್ವಾನ್ಸ್ ಟೆಕ್ನಾಲಜಿ ಹೋಗ್ಬೇಕಾಗ್ತದೆ. ನಮ್ಮ ಓಬರಾಯನ ಕಾಲದ ಪದ್ಧತಿ ಮೇಲೆ ನಾವು ಬದುಕಬಾರ್ದು. ಬದಲಾವಣೆ ನಿಸರ್ಗದ ನಿಯಮ. ಎಷ್ಟು ಸಾಧ್ಯದ ಹೊಸ ಆವಿಷ್ಕಾರಗಳನ್ನ, ಸಂಶೋಧನೆಗಳನ್ನ, ವಿಜ್ಞಾನಿಗಳ ಕೊಡ್ತಕ್ಕಂಥ ಸಲಹೆಗಳನ್ನ, ನಮಗಿರ್ತಕ್ಕಂಥ ಅನುಭವಗಳನ್ನ ಬಳಕೆ ಮಾಡ್ಕೊಂಡು ನಮ್ಮ ರೈತರು ಹೊಸ ಭವಿಷ್ಯದ ಕಡೆ ಸಾಗಬೇಕು. ನೋಡ್ತಾ ಇದೀವಿ ನಾವು ಯಾರ್ಯಾರು ಹೊಸ ದೊಡ್ಡ ಕಡೆ ಸಾಗಿದಾರ. ಈ ದ್ರಾಕ್ಷಿ ಬೆಳೆ 4 ವರ್ಷ ಏನ್ ತೊಂದರೆ ಅನುಭವಿಸ್ಯಾರ, ನೀವು ನೋಡಿರಿ, ನಾವು ನೋಡಿದೀವಿ. ಈ ವರ್ಷ ಬಂಪರ್ ರೇಟ್ ಮೀಟ್ ಔಟ್ ಆಯ್ತು. ಸೊ ರೈತರ ಬದುಕು ಹೇಳ್ಬಿಡ್ತೀನಿ ನಾನು, ಸಾಲ ನಮ್ದು ಎಂದೂ ಮುಟ್ಟಂಗಿಲ್ಲ. 3 ವರ್ಷ ತೊಂದರೆ ಇರ್ತದೆ, 1 ವರ್ಷ ನಮಗೆ ಬಂಪರ್ ಬರ್ತದೆ, ಆ ಸಾಲ ಮುಟ್ಟಿಸ್ತೇವೆ, ಮತ್ತೆ 3 ವರ್ಷ ತೊಂದರೆದಾಗ ಇರ್ತೇವೆ. ದಟ್ ಈಸ್ ದ ರಿಯಾಲಿಟಿ ಅಂಡ್ ದಟ್ ಈಸ್ ದ ಪ್ರಾಕ್ಟಿಕಲ್. ನನ್ನಿರ್ತಕ್ಕಂಥ ಅನುಭವ, ನಾನು ಎಲ್ಲಾನೇ ಸರ್ವಜ್ಞ ಅಲ್ಲ, ಒಬ್ಬ ಸಾಮಾನ್ಯ ರೈತ ಕುಟುಂಬದಲ್ಲಿ ಹುಟ್ಟಿ ನನಗೇನು ಅನುಭವ ಅದ. ನಾನು ರೈತರ ಪರವಾಗಿ ಯಾಕೆ ಇಷ್ಟು ಯೋಜನೆಗಳನ್ನು ಮಾಡ್ತೀನಿ ಅಂದ್ರೆ ಈ ತೊಂದರೆಗಳನ್ನ ಅನುಭವಿಸೋದಿಲ್ಲ. ನಾನೇನು ನದಿ ಪಕ್ಕಕ್ಕೆ ಹುಟ್ಟಿನೋ, ಅಲ್ಲಿ ರೈತರ ತೊಂದರೆಗಳು ಏನದಾವ, ಮೇಲಿನ ಪ್ರದೇಶಕ್ಕೆ ನಿಮ್ಗೆ ಹೇಳ್ತೀನೋ, ಹೊರ್ತಿ ಬೆಲ್ಟಕ್ಕೆ ನೀವು ಬಂದ್ರಿ ಅಂದ್ರೆ ಅಲ್ಲಿ ನೀರಂದ್ರೆ ಅವ್ರಿಗೆ ಯಾಕಷ್ಟು ಜನ ಕುಡಿಯೋದು ಗೊತ್ತದ ನಿಮ್ಗೆ? ಬೇರೆ ಯಾವ ಕಾರ್ಯಕ್ರಮ ಮಾಡಿದ್ರು ಹಂಗೆ ಕೊಡಂಗಿಲ್ಲ ಜನ, ಬಿಕಾಸ್ ಆಫ್ ವಾಟರ್. ಎಲ್ಲಿ ನೀರು ಬರ್ತದಂದ್ರೆ ಆ ನೀರಿನ ಮಹತ್ವ ಗೊತ್ತದ. ಹಸಿದವನಿಗೆ ಗೊತ್ತಿದೆ ಅನ್ನೋದು ಮಹತ್ವ. ನೀರಿನ ಮಹತ್ವ ಎಲ್ಲಿ ಗೊತ್ತದ, ಅದು ಇಂಡಿ ಒಳಗೆ ಗೊತ್ತದ. ಕರ್ನಾಟಕದಾಗ ಅತಿ ಹೆಚ್ಚು ಸಮಸ್ಯೆದಾಯಕ ಇರ್ತಕ್ಕಂಥ ಪ್ರದೇಶ ಅದು. ಅವ್ರಿಗೆ ಗೊತ್ತದ ನೀರಿನ ಮಹತ್ವ ಏನು, ಇಂಥ ಕಾಲದಾಗ ಇವರೆಲ್ಲ ಮಾಡ್ಲಕತ್ತಾರ ಅಂತ ಹೇಳಿ ಅವ್ರು ಹೃದಯಪೂರ್ವಕ ಬಂದಾರ. ಅವ್ರು ಅಲ್ಲಿ ಯಾವುದೇ ರಾಜಕಾರಣ ಇಲ್ಲ. ನಾನು ನಿಮ್ಗೆ ಹೇಳಿನಲ್ಲ, ಈ ಕಾರ್ಯಕ್ರಮ ಯಾವುದೇ ರಾಜಕೀಯ ಪಕ್ಷದ್ದಲ್ಲ, ಈ ಕಾರ್ಯಕ್ರಮ ಯಾವುದೇ ಒಂದು ವೇದಿಕೆ ಅಲ್ಲ. ಇದು ನಮ್ಮ ರೈತರ ಅಭ್ಯುದಯಕ್ಕಾಗಿ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ. ಮತ್ತು ಸರ್ಕಾರ ತಾವು ಹೇಳಿರಿ, ಮುಖ್ಯಮಂತ್ರಿಗಳು ಹೇಳಿದ್ರು ನನ್ನ ಕ್ಷೇತ್ರಕ್ಕೆ ನಾ ಇಟ್ಟು ಕೊಟ್ಟಿಲ್ಲ ಅಂತ ಹೇಳಿದ್ರು. ಉಪಮುಖ್ಯಮಂತ್ರಿ ಹೇಳಿದ್ರು ಇಂಥ ದೊಡ್ಡ ಗಾತ್ರದ ಯೋಜನೆ ನಾವು ಎಲ್ಲಿ ಕೈಗೊಂಡದಾಗಿಲ್ಲ ಅಂತ ಹೇಳಿ. ಬೇರೆಯವರು ಅನೇಕ ಜನ ಮಾತಾಡೋರು ನೀವು ಗಮನಿಸಿರಿ. ನಾನಂತರೂ ನಿಮ್ಗೆ ಹೇಳಿನಲ್ಲ, ಅವ್ರು ನಮ್ಮ ಸರ್ಕಾರಕ್ಕೆ ನಾವು ಎಷ್ಟು ಋಣಿಯಾಗಿರ್ಬೇಕಾಗ್ಯದ ನಮ್ಮ ಭಾಗದ ಜನ ಅಂದ್ರೆ, ನಮ್ಮ ದಶಕಗಳ ಕನಸಕ್ಕೆ ಸಾಕಾರ ಮಾಡ್ತಾ ಇದ್ದಾರೆ. ಯಾವುದೋ ಕಾಲದಾಗ ಬರ್ಬೇಕಾಗಿತ್ತು ಇದು. ಅಪರ್ ಕೃಷ್ಣ ಪ್ರಾಜೆಕ್ಟ್ ನ ಕನಸು ಕಂಡವ್ರು ನಾವು. ನಿಮ್ಗೆ ಇವತ್ತು ಹೇಳ್ತೀನಿ, ನಾನು ಇನ್ನೂ ಹಿಡಿದು ಹೇಳಕತ್ತೀನಿ, ನಮ್ಮದು ಈಗೇನ ಸರ್ಕಾರದ ಚಿಂತನೆ ಪ್ರಾರಂಭ ಆಗ್ಯದ, ಬಹಳ ತ್ವರಿತವಾಗಿ ಅದಕ್ಕೆ ಒಂದು ಹಂತಕ್ಕೆ ತರಬೇಕು. ನಾವು 524 ಆಗ್ಲಾರ್ದೆ ನಮ್ಮ ಭವಿಷ್ಯ. ಈ ಯೋಜನೆಗಳು ಸಾಕಾರಗೊಳ್ಬೇಕಾದ್ರೆ 524 ಆಗ್ಲೇಬೇಕು. ಅಂಡ್ ವಿ ಆರ್ ಸಫರರ್. ನಾಳೆ ಅದು ಆಗ್ಲಿಲ್ಲ ಅಂದ್ರೆ 130 TMC ನೀರ್ನಾಗ 83 TMC ನಮ್ಮ ಅವಿಭಾಜ್ಯ ಜಿಲ್ಲೆ. ಈ 83ರಾಗ 3 ಬಾಗಲಕೋಟೆ, 80 ನಾವು. 130ರಾಗ ಬ್ರಿಜೇಶ್ ಕುಮಾರ್ ಅವ್ರ ಆಯೋಗದ ಏನು ನಿರ್ಣಯ ಅದ, ಅದೇನು ಸಲಹೆ ಅದ, ಅದನ್ನ ನಾವು ಇದು ಮಾಡ್ಕೊಳ್ಳಿಲ್ಲ ಅಂದ್ರೆ ನಾವ್ ಎಲ್ಲಿ ಹೋಗ್ಬಿಟ್ಟವ್ರಿ. ನಾನು ಕ್ಯಾಬಿನೆಟ್ ಏನ್ ಮಾಡೋರದಾರ, ನಂದು ಫಸ್ಟ್ ಪ್ರಯಾರಿಟಿ ನೀವು ನಮ್ಮ 524 ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ನಾವು. ಕೇಂದ್ರ ಸರ್ಕಾರ ಈಗ ನೋಡಿ 1 ವರ್ಷ ಮತ್ತೆ ಕಾಲ ಮಿತಿ ವಿಸ್ತರಣೆ ಮಾಡಿದೆ. ನಾನು ರಾಜಕಾರಣ ಮಾಡಕ್ ಹೋಗೋದಿಲ್ಲ, ಆದ್ರೆ ನಾನು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ ಈ ಭಾಗದ ಜನರ ಪರವಾಗಿ. ನಾನು ಯಾರ ಮುಖಾಂತರ ಇಲ್ಲ, ಸಂಸದರ ಮುಖ ಅವರು ಮಾಡ್ಬೇಕು. ಅವ್ರಿಗೆ ಪಾಪ ಯೋಜನೆ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅಂತ ಹೇಳಿದ್ರು, ಯಾರೋ ಅವ್ರಿಗೆ ರೈತರ ಗಮನಕ್ಕೆ ತಂದಿಲ್ಲ ಅಂತ ಹೇಳಿದ್ರು, ಬಹುತೇಕ ಇನ್ನು ರೈತರ ಗಮನಕ್ಕೆ ತಂದಿರ್ಬೇಕು. ಅದಕ್ಕೆ ನಾವು ತಂದದ್ದನ್ನೇ ತಂದು ತಿಳ್ಕೊಂಡು ಅವ್ರು ತಮ್ಮ ಕಾರ್ಯ ಮಾಡ್ಬೇಕು. ಬಿಕಾಸ್ ಹಿ ಈಸ್ ದ ರಿಪ್ರೆಸೆಂಟೇಟಿವ್ ಯೂನಿಯನ್ ಗವರ್ಮೆಂಟ್. ಅವ್ರ ವರ್ಡ್ ಬರೀ ಅವ್ರ ವರ್ಡ್ ಅಷ್ಟೇ ವರ್ಡ್ ಅಲ್ಲ, ನಮ್ಮ ಜನ ಸಮುದಾಯದ ಅದ, ಜನಸಂಕುಲದ ಒತ್ತಾಯ ಅದ. ಇದ್ರಾಗ ಯಾವ್ದು ಪಕ್ಷ ಬೇಡ, ಯಾವ ಸರ್ಕಾರ ಏನ್ ಮಾಡಿಲ್ಲ. ಅವ್ರು ಮಾಡ್ಬೇಕಾದದ್ದು ಅವ್ರು ಮಾಡ್ಲಿ, ನಮ್ಮವ್ರು ಮಾಡ್ಬೇಕಾಗ್ತದೆ. ನಿನ್ನೆ ಕೃಷ್ಣ ಬೈರೇಗೌಡರದ್ದು ನೀವು ಒಂದು ಇದನ್ನ ನೋಡಿರ್ಬೋದು, ಅದರಿಂದ ಎಷ್ಟು ಅಡಿಷನಲ್ ಇಂಪ್ಯಾಕ್ಟ್ ನಮ್ಮೆಲ್ಲ. ನಮ್ಮದೇ ಸರ್ಕಾರ ಇಟ್ಕೊಂಡು ನಮ್ಮ ಅಧಿಕಾರಿಗಳ ತಪ್ಪನ್ನ ಎತ್ತಿ ತೋರಿಸ್ತಕ್ಕಂಥ ಪ್ರಯತ್ನ ಯಾರೇ ಮಾಡ್ತಿರ್ತಾರೆ. ಬಿಕಾಸ್ ಕೃಷ್ಣ ಇಸ್ ಡಿಫ್ರೆಂಟ್. ನಾವು ನಮ್ಮಲ್ಲಿ ಎಲ್ಲಾ ನಮ್ಮ ಸರ್ಕಾರ ಮಾಡೋದೆಲ್ಲ ಸತ್ಯನೇ ಅದ, ವಾಸ್ತವಿಕತೆ ತಿಳ್ಕೊಕ್ ಹೋಗ್ಬಾರ್ದು. ಎಲ್ಲಿ ಲೋಪ ಆಗಿದ್ರೆ ಒಪ್ಕೋಬೇಕು. ಗವರ್ಮೆಂಟ್ ಇದು ನಿರಂತರ. ಇವತ್ತು ನಾವು ಇರ್ತೀವಿ, ನಾಳೆ ಜನರು ಯಾರು ಆಶೀರ್ವಾದ ಮಾಡ್ತಾರೆ ಅವ್ರು ಇರ್ತಾರೆ. ನಾನು ಅದು ಇದಕ್ಕೆ ಹೋಗಂಗಿರ್ತದ. ಸರ್ಕಾರಗಳದ್ದು ಕೊರತೆ ಅದ, ಅಧಿಕಾರಿಗಳದ್ದು ಕೊರತೆ ಅದ. ಸರ್ಕಾರದ ಇಚ್ಛಾಶಕ್ತಿ ಕಡಿಮೆ ಇದ್ದಾಗ ಅಧಿಕಾರಿಗಳು ಕೊರತೆ ಆಗ್ತದೆ.
ಯಾರು ರೂರಲ್ ಇರ್ತೀವಿ ನಮ್ಮಲ್ಲಿ ಇಚ್ಛಾಶಕ್ತಿ ಇತ್ತಂದ್ರೆ ಅವ್ರೇನ್ ಮಾಡ್ತಾರೆ, ದೇ ಮಸ್ಟ್ ಫಾಲೋ ವಿತ್ ಅಸ್. ಅಧಿಕಾರಿಗಳ ಪಾತ್ರ ಏನು? ದೇ ಆರ್ ಇಂಪ್ಲಿಮೆಂಟಿಂಗ್ ಅಥಾರಿಟೀಸ್. ಅಲ್ಟಿಮೇಟ್ ವಿ ಆರ್ ದ ಡಿಸಿಷನ್ ಟೇಕರ್. ನಾವು ಸ್ಪೀಡ್ ಅಪ್ ಮಾಡಿದೇವ್ರು ನಮ್ಮ ಜೊತೆಗೆ ಬರ್ಲೇಬೇಕು ಅವ್ರು. ನಾವು ನಡೀತಿದೀವಿ ಅಂದ್ರೆ ಅವ್ರು ಹಿಂದ್ ಬಿಡಕ್ ಬರ್ತದ, ನಮ್ಮ ಜೊತೆಗೆ ಬರ್ಬೇಕಾಗ್ತದೆ. ನಾವು ನಡೆಯುವುದೇ ಇಲ್ಲ, ಕುಂದೆ ಎಲ್ಲರೂ ಹೋಗಿ ಒಂದ್ ಕಡೆ ಕೂತೀವಿ ಅಂದ್ರೆ ಅವರೆಲ್ಲ ಹೋಗ್ಬೇಕು, ನಮ್ಮ ಜೊತೆಗೆ ನಿಲ್ತಾರದೆ ಕೂಡ್ತಾರೆ. ಅದಕ್ಕೆ ನಾನು ಅಧಿಕಾರಿಗಳ ಮೇಲೂ ಬ್ಲೇಮ್ ಮಾಡಂಗಿಲ್ಲ, ನಮ್ಮ ಸರ್ಕಾರಗಳ ಮೇಲೂ ಬ್ಲೇಮ್ ಮಾಡಂಗಿಲ್ಲ. ದ ಹೋಲ್ ಸಿಸ್ಟಮ್ ಏನಾಗಿದೆ, ಡೇ ಬೈ ಡೇ ಇನ್ಕ್ರೀಸ್ ಆಗೋದು ಹೊಂಟದೆ. 60ರ ದಶಕದಾಗ ಪ್ರಾರಂಭ ಆದದ್ದು ಇವತ್ತು 2025ಕ್ಕೆ ಬಂದಿದ್ದೇವೆ. ರೇಟ್ ಇನ್ಕ್ರೀಸ್ ಯಾವ ರೀತಿ ಅದ? ಪಾಲಿಸಿ ಡಿಸಿಷನ್ಸ್ ಹೆಂಗ್ ಅದಾವ? ನಮ್ಮ ನೇಬರಿಂಗ್ ಸ್ಟೇಟ್ಸ್ ದವ್ರದ್ದು ಏನೇನು ಇಶ್ಯೂ ಮಾಡ್ಲಕತ್ತಾರ ನೋಡ್ಲಕತ್ತಿದ್ದೇವೆ. ಅಲ್ಟಿಮೇಟ್ ನಾವು ಸಫರ್ ಆಯ್ತೀವಿ. ನಮ್ ಕಳಕಳಿ ಏನಂದ್ರೆ, ನೀವು ಯಾರೇ ಮಾಡ್ರಿ ನ್ಯಾಷನಲ್ ಪ್ರಾಜೆಕ್ಟ್ ಅಂತ 1 ಲಕ್ಷ ಕೋಟಿ ಕೊಡುವ ಸಳಿಲಿ, ಯಾರೇನೇ ಮಾತಾಡಲಿ, ವಾಸ್ತವಿಕ ಹೇಳ್ತೀನಿ ನಾನು ಸರ್. ಈ ಇದ್ರ ಕಡೆ ಲಕ್ಷ ಇರಲಿ ಸರ್ಕಾರಗಳದ್ದು. ಸೊ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಇದ್ರಲ್ಲ, ಮೊನ್ನೆ ಹೇಳಿನಿ, ಜನಪರ ಕಾರ್ಯಕ್ರಮ ಮಾಡೋದ್ರಾಗ ನಾವೆಲ್ಲರೂ ಕೂಡಿರ್ಬೇಕು. ನಾನು ಇವತ್ತು ಸಂಸದರ ಕಾರ್ಯಕ್ರಮ ಬರ ಅಂತ ನಾನೇ ಪರ್ಸನಲ್ ಫೋನ್ ಮಾಡಿ ಹೇಳಿದ್ದೆ, ನಾವು ಇಲ್ಲಿ ಪ್ರತಿಷ್ಠೆ ಮಾಡ್ಕೊಳ್ಳುವಂತ ಇದು ನಮ್ಮ ಜನರ ಭವಿಷ್ಯದ ಬಗ್ಗೆ. ಪ್ರತಿಷ್ಠೆ ಎದಕ್ ಮಾಡೋದು? ಎದ್ರ ಅವಶ್ಯಕತೆ ಅದ? ಬಸವಣ್ಣ ಹುಟ್ಟಿದ ನಾಡದಾಗ ಪ್ರತಿಷ್ಠೆ ಮಾಡ್ಕೊಳ್ದ ಸೆಕೆಂಡ್ರಿ ಅದು. ನಮ್ ಪೂಜ್ಯರು ಸಿದ್ದೇಶ್ವರ ಸ್ವಾಮಿಗಳು ನಮ್ಗೆ ಏನ್ ಸಂಸ್ಕಾರ ಕೊಟ್ಟಾರ? ಎಲ್ಲಾರ್ಕಿಂತ ನಾವೇ ಸಣ್ಣವ್ರು ಈ ಭೂಮಿ ಮೇಲೆ, ಹಂಗ ತಿಳ್ಕೊಂಡು ಬದುಕೋರಿದೇವ್ ನಾವು. ಸೊ ಅದಕ್ಕೆ ನನ್ನ ಕಳಕಳಿ ಇಷ್ಟೇ, ಈ ಜಿಲ್ಲೆಯ ಜನ ಬಹಳ ಸಫರ್ ಆಗಿದ್ದಾರೆ. ಆಮೇಲೆ ಅವಿಭಾಜ್ಯ ಜಿಲ್ಲೆಯ ಜನ ತ್ಯಾಗ ಮಾಡೋದ್ರಿಂದ ಈ ಯೋಜನೆ, ನಮ್ಮ ಡ್ಯಾಮ್ ಇವತ್ತಲ್ಲಿ ನೀರು ನಿಲ್ಬೇಕಾದ್ರೆ, ನೀರು ಶೇಖರಣೆ ಆಗ್ಬೇಕಾದ್ರೆ ಭೂಮಿ, ಮನೆ, ಮಠ, ಸರ್ವಸ್ವ ಕಳ್ಕೊಂಡಿದೀವಿ ನಾವು. ಸೊ ನಮಗ ಬರುವೇಳದಾಗ ಈ ತೊಂದರೆ ಅನುಭವಿಸ್ತಾ ಇರ್ತೇವೆ, ಎಲ್ಲಿ ಹೋಗೋದು? ಸ್ಯಾಕ್ರಿಫೈಸ್ ಮಾಡಿದೀವಿ ನಾವು. ಅದಕ್ಕೆ ನೈತಿಕ ಹಕ್ಕದ ನಮಗೆ. ಓನ್ಲಿ ಬಿಕಾಸ್ ಆ ಕಾಲದಾಗ ರಾಜಕೀಯ ಇಚ್ಛಾಶಕ್ತಿ ಕೊರತೆಯಿಂದ ನಮಗೆ ಅವತ್ತೇನ್ ತೊಂದರೆ ಆಗ್ಯದ, ಇವತ್ತು ಅದನ್ನ ಅನುಭವಿಸ್ತಾ ಇದ್ದೀವಿ. ಬರೀ ಹೋರಾಟಗಳಿಂದ ಪರಿಹಾರ ಇಲ್ಲ, ಹಿಂಗೇನು ನಾವು ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡೋದ್ರಿಂದ ಪರಿಹಾರ ಇಲ್ಲ. ಯಾರೋ ಡಿಸಿಷನ್ಸ್ ತೊಗೊಳೋರು ಅದಾರ, ಯಾರು ಇಂಪ್ಲಿಮೆಂಟ್ ಮಾಡ್ಬೇಕಾದಂತ ಸ್ಥಾನದೊಳಗದಾರ, ಅವರು ಕಳಕಳಿಯಿಂದ ಮಾಡಬೇಕು. ನೋಡಿನ ಬಹಳ ಹೋರಾಟಗಳು ನೋಡಿನ, ಹೋರಾಟಗಳ ಬಗ್ಗೆ ನಮ್ಗೆ ಗೌರವ ಅದ. ಹೋರಾಟಗಳು ಜಾಗೃತಿ ಮೂಡಿಸ್ತಾವ, ಜನರಲ್ಲಿ ಸರ್ಕಾರಗಳಿಗೆ ಕಣ್ಣು ತೆರೆಸ್ತಾವ, ಬೇಕು ಹೋರಾಟಗಳು. ಅದ್ರ ಜೊತೆಗೆ ಹೋರಾಟಗಳನ್ನ ಸಂದೇಶಗಳನ್ನ ತಿಳ್ಕೊಳ್ತಕ್ಕಂಥ ನಾಗರಿಕ ಸಮಾಜದ ಸರ್ಕಾರಗಳು ಬೇಕು, ನಾವು ಪ್ರತಿನಿಧಿಗಳು ಬೇಕು. ಅದನ್ನ ಅಳವಡಿಸ್ಕೊಳ್ಳಿಲ್ಲ ಅಂದ್ರೆ ನಾವ್ಯಾರು ನಾಗರಿಕ ಸಮಾಜದ ಭಾಗವಾಗಲಿಕ್ಕೆ ಸಾಧ್ಯ ಇಲ್ಲ. ಸೊ ಅಷ್ಟು ನನಗಿರ್ತಕ್ಕಂಥ ಅನುಭವದ ಪ್ರಕಾರ. ಇಲ್ಲ, ನೀವು ಅವ್ರಿಗೆ ಕೇಳಬೇಕಲ್ಲ. ಇಲ್ಲ ಸರ್, ಯಾರು ಜನಪರವಾಗಿ ಇರಬೇಕಾಗಿತ್ತು, ಪ್ರಜಾಪ್ರಭುತ್ವದ ತಳಹದಿನೇ ಅದು, ಜನಪರವಾಗಿ ಇರಬೇಕಾದದ್ದು ನಮ್ಮ ಕರ್ತವ್ಯ. ಅದನ್ನ ಇಟ್ಕೊಳ್ಳಿಲ್ಲ ಅಂದ್ರೆ ಅವ್ರ ಕಾನ್ಸಿಯಸ್ ಪರ್ಮಿಟ್ ಅವ್ರಿಗೆ ಮಾಡಂಗಿಲ್ಲ. ಅವ್ರ ಮಾತುಗಳು ಏನ್ರಿ ಹೇಳ್ಬೋದು, ಅದ್ರ ಕಾನ್ಸಿಯಸ್ ಮಾತ್ರ ಬೈಟ್ ಮಾಡ್ತದೆ. ಯಾವುದೇ ಪ್ರತಿನಿಧಿಗಳಿರ್ಲಿ, ಜನರ ಆಶೋತ್ತರಗಳನ್ನು ಸ್ಪಂದನೆ ಮಾಡಲಿಲ್ಲ ಅಂದ್ರೆ ನಾವು ನಿಜವಾದಂತ ಜನಪ್ರತಿನಿಧಿ ಅಲ್ಲ ಅನರ್ಹರಾಗ್ತೀವಿ. ಹೈದರಾಬಾದ್ ಕರ್ನಾಟಕ ಸಂಬಂಧ ಮಾತಾಡಿದ್ವಿ. ಒಂದು ನಿಮಿಷ ಅವ್ರು ನೀವು ಸಂಬಂಧಪಟ್ಟವ್ರು ಕೇಳ್ರಿ, ನನ್ನಿಂದ ಏನಾಗಿದೆ ಕೇಳ್ರಿ. ಅವಿಲ್ಲ ಬಹಳ ಪ್ರಾಮಾಣಿಕವಾಗಿ ಹೇಳ್ಬೇಕಂದ್ರೆ, ನಮ್ಮ ಪೂರ್ವಜರು ಕಂಡಿರ್ತಕ್ಕಂಥ ಆ ಮೌಲ್ಯಯುತ ರಾಜಕಾರಣ ಇವತ್ತು ಎಲ್ಲಿಯೂ ಕಾಣಂಗಿಲ್ಲ. ಅದನ್ನ ಚುನಾವಣೆಗೂ ಕಾಣಂಗಿಲ್ಲ, ಬೇರೆ ಸಂದರ್ಭದಾಗೂ ನಾವು ಕಾಣಂಗಿಲ್ಲ. ಆದ್ರೆ ಇದ್ದೂರದ್ರಾಗೆ ಬೆಟರ್ ಯಾರು, ಅಷ್ಟನ್ನು ಕಾಣ್ತಾ ಇದೆ ಬಹಳ ವಾಸ್ತವಿಕವಾಗಿ. ಹೈದರಾಬಾದ್ ಕರ್ನಾಟಕ ಬೋರ್ಡ್ ಮಾದರಿಯಲ್ಲಿ ಕರ್ನಾಟಕ ಇದು ಬಾಂಬೆ ಕರ್ನಾಟಕದಲ್ಲಿ ಆಗ್ಬೇಕು ಅಂತ ಹೇಳಿದ್ರಿ. ಆದ್ರೆ ಅದು ಕನಿಷ್ಠ ಒಂದು 5 ರಿಂದ 6 ಜಿಲ್ಲೆಗಳು ಆಗ್ತದೆ. ತಾವು ಆ ಹಿನ್ನೆಲೆಯಲ್ಲಿ ಯಾವ್ದಾರ ಬೇರೆ ಬೇರೆ ಶಾಸಕರ ಜೊತೆ ಸಮಾಲೋಚನೆ ಮಾಡ್ತಿರುವ ಅಥವಾ ಮುಂದಾಳತ್ವ ಇದು ನಾನು ಅವತ್ತು ಡಿಮಾಂಡ್ ಮಾಡೋದು ಬರೀ ಅಟ್ ಎ ಟೈಮ್ ಹೇಳ್ದಲ್ಲದ, ಸೆಷನ್ದಾಗ ಕೂಡಿರ್ತೀವಿ ನಾವು ಎಲ್ಲಾ ಶಾಸಕರು. ನಮ್ಮ ವಿನಿಮಯಗಳನ್ನ ಆಗ್ತಿರ್ತಾವೆ, ಲಾಂಜ್ನಾಗ ಕೂತಾಕ್ರೆ ಬೇರೆ ಬೇರೆ ಸಂದರ್ಭದಾಗ. ಎಲ್ಲರಿಗೂ ಏನಾಗ್ಯದ ಅಂದ್ರೆ, ಅಲ್ಟಿಮೇಟ್ ಮೈಸೂರು ಡಿವಿಷನ್ ಆಲ್ರೆಡಿ ಬೇರೆ ಬೇರೆ ಕಾರಣಕ್ಕಾಗಿ ಮುಂದುವರೆದ. ಉತ್ತರ ಕರ್ನಾಟಕ ಅತಿ ಹಿಂದುಳಿದ ಎಲ್ಲಿ ಯಾವ ಪ್ರದೇಶ ಇತ್ತು, ಹೈದರಾಬಾದ್ ಕರ್ನಾಟಕ, ಇವತ್ತೇನು ಕಲ್ಯಾಣ ಕರ್ನಾಟಕ ಕರಿತೀವಿ ನಾವು. ಅಲ್ಲಿಯೂ ಸಹಿತ ಸರ್ಕಾರಗಳು ಆರ್ಟಿಕಲ್ 371J ಮಾಡಿದ ನಂತರ ಅಲ್ಲಿಯೂ ಸ್ವಲ್ಪ ಬದಲಾವಣೆ ಆಗಿದೆ, ಅನುಕೂಲಕರ ಆಗಿದ್ದಾವೆ. ನಾನು ಖರ್ಗೆ ಸಾಹೇಬರನ್ನ ಮತ್ತು ವಿಶೇಷವಾಗಿ ಧರ್ಮಸಿಂಗ್ ಅವ್ರನ್ನ ಇವತ್ತು ನೆನಪಿಸ್ಕೋತೀನಿ. ಅವರ ವಿಶೇಷ ಪ್ರಯತ್ನದಿಂದ ಆರ್ಟಿಕಲ್ 371J ಆ ಭಾಗದ ಭವಿಷ್ಯ ಬದಲಾವಣೆ ಆಗಿದೆ. ನಾವು ಸಹಿತ ಅದಕ್ಕೆ ಕೂಡಬೇಕಂತ ಅಪೇಕ್ಷೆ ಪಡೋರು ನಾವು. ಬಟ್ ಈಗ ಟೂ ಲೇಟ್ ಆಗಿತ್ತು ಹೇಳಿ ನಮ್ಮ ಧ್ವನಿ ಸ್ವಲ್ಪ. ನಾನು ಮೊನ್ನೆನೂ ಒಂದು ಪ್ರತಿಗೋಷ್ಠಿ ಹೇಳಿನು, ನಾನು ಗೆದ್ದ ನಂತರ ನನ್ನ ಮೊದಲನೇ ಸ್ಟಾರ್ ಕ್ವಶನ್ ಯಾವ್ದ್ರಿದ್ರೆ ಆರ್ಟಿಕಲ್ 371J. ಅದಕ್ಕೆ ಪ್ರೇರಣಾ ಶಕ್ತಿ ಯಾರು ಅಂದ್ರೆ ದಿವಂಗತ
ಶಾಸಕರಾಗಿರ್ತಕ್ಕಂಥ ಹಿಂದಿನ ಶಾಸಕರಾಗಿರ್ತಕ್ಕಂಥ ಮುದ್ದೇಬೇಡದ ಎಂ ಸಜ್ಜನ್ ಆ ಒಬ್ಬ ಹಿರಿಯ ಜೀವಿ ಧ್ವನಿ ಎತ್ತಿದ್ರೆ ಯಾರು ನಾವು ಸಹಾಯಕ ಬರಲಿಲ್ಲ. ನಾನು ಪ್ರಸ್ತಾಪ ಮಾಡಿದ್ರು ಯಾರು ಸಹಾಯಕ ಬರಲಿಲ್ಲ. ನಿಮ್ಗೆ ಹೇಳ್ತೀನೋ ರಾಜಕೀಯ ಇಚ್ಛಾಶಕ್ತಿ ಇತ್ತು ಅಂದ್ರೆ ಆಗ್ತದ ಅನ್ನೋದಕ್ಕೆ ಬಳ್ಳಾರಿ ಇರ್ಲಿಲ್ಲ. ಅದು ಹೈದರಾಬಾದ್ ಕರ್ನಾಟಕದ ಬರೋದಿಲ್ಲ. ಅದು ಕೆ.ಸಿ. ಕೊಂಡಯ್ಯನವರು ಸೋನಿಯಾ ಗಾಂಧಿ ಅವ್ರಿಗೆ ಒಂದ್ಸಲ ಗೆಲ್ಸಿದಾರ ಅಂತಕ್ಕಂಥ ಹಿನ್ನೆಲೆ ಇಟ್ಟುಕೊಂಡು ಅದನ್ನ ಕೂಡಿಸಿದ್ರು ಅದ್ರಾಗ. ಸೊ ಇವತ್ತೇನ್ ಗುಲ್ಬರ್ಗಾದಾಗ ಸಿಂದಗಿ ಮತ್ತು ಇಂಡಿ ನಾವೇನಿದೀವಿ ಜಸ್ಟ್ ಲೈಕ್ ನಾವು ಹೆಚ್ಚು ಕಮ್ಮಿ ಆಗಿದ್ರಾಗಿ ಬಂದಂಗ ನಮ್ದು ಅದಕ್ಕೆ ಒಂದು ರಿಕ್ವೆಸ್ಟ್. ಇವತ್ತ ಜುಡಿಷಿಯಲ್ ಇವತ್ತು KSRTC ಪಾರ್ಟ್ ವಿ ಆರ್ ದ ಪಾರ್ಟ್ ಆಫ್ ಗುಲ್ಬರ್ಗಾ ಡಿವಿಷನ್. ಬೆಳಗಾವ್ಕಿಂತ ನಮಗೆ ಗುಲ್ಬರ್ಗ ಸಮೀಪ ಇಂಡಿ ಸಿಂಧಿ ಅವರಿಗೆ ಇನ್ ಆಲ್ ಆಸ್ಪೆಕ್ಟ್ಸ್. ಆಕ್ಚುಲಿ ಹೈಕೋರ್ಟ್ ಆಗೋಳದಾಗೂ ಸಹಿತ ನಮ್ಮ ಇಚ್ಛಾಶಕ್ತಿ ಹೆಚ್ಚಿಗೆ ಮಾಡ್ಕೋಬೇಕಾಗಿತ್ತು. ನಾವು ಬಿಜಾಪುರ ಆಗಿದ್ರೆ ಈ ಕಡೆ ಗುಲ್ಬರ್ಗದ ಅವಶ್ಯಕತೆ ಇರಲಿಲ್ಲ, ಈ ಕಡೆ ಧಾರವಾಡದ ಭೇಟಿಗೆ ಆಗಲ್ಲ, ಸೆಂಟ್ರಲ್ ಪಾರ್ಟ್ ಆಗ್ತಿತ್ತು. ಅವ್ರು ಮಾಡ್ಲಿಲ್ಲ. ಇವೆಲ್ಲ ನಿಮ್ಗೆ ಗೊತ್ತದ ಅಲ್ಟಿಮೇಟ್ ಪೊಲಿಟಿಕಲ್ ಡಿಸಿಷನ್ಸ್ ಆಯ್ತು. ಅಪರ ಕೃಷ್ಣ ಪ್ರಾಜೆಕ್ಟ್ ಅದೇ ಇತ್ತು. ಗುಲ್ಬರ್ಗಾ ಬೆಲ್ಟ್ದವ್ರು ಬಹಳ ಇಚ್ಛಾಶಕ್ತಿ ತಗೊಂಡು ಆ ನೀರು ಒಯ್ದು ಬಿಟ್ರೆ 6 ಜಿಲ್ಲೆಗಳಿಗೆ. ಇವತ್ತು ನಾವು 130 TMC ಒಳಗೆ 83 TMC ನಮ್ಮ ಜಿಲ್ಲೆಗೆ ಏನು ಬರ್ಬೇಕಾಗ್ಯದ, ನಾವು ಇದನ್ನ ಪ್ರಕಟಿಸ್ತಾ ಇದ್ದೀವಿ. ಪೊಲಿಟಿಕಲ್ ಡಿಸಿಷನ್ಸ್ ಆಗೋ ಲಾಸ್ಟಿಗೆ. ಇವತ್ತು ಹೈಕೋರ್ಟ್ ಧಾರವಾಡದಾಗ ಯಾಕಾಯ್ತು, ಗುಲ್ಬರ್ಗ ಯಾಕಾಯ್ತು ಎಲ್ಲರಿಗೂ ಗೊತ್ತು. ನಾವು ತಗೊಳ್ಳೋರು ವಿಫಲರಾದೀವಿ. ಯಾವ ರಾಜಕಾರಣ ಮಾಡ್ಬೇಕು ಅದೇ ಮಾಡ್ತಾ ಇಲ್ಲ. ನಾವೆಲ್ಲರೂ ಮಾಡಬಾರ್ದೆಲ್ಲ ಮಾಡ್ತೀವಿ. ಇಲ್ಲಿ ಏನ್ ಮಾಡ್ಬೇಕಾಗಿದೆ ಮೊದಲು ಅದು ಮಾಡೋಣ, ಮುಂದೆ ನೋಡೋಣ ಅದು ಯಾವ್ದು ಬಂದಿರ್ತದ. ಆದ್ರೆ ಅದರಲ್ಲಿ ಮಾತ್ರ ನಾವು ವಿಫಲರಾಗಿದ್ದೀವಿ. ನಾನು ಬಹಳ ಪ್ರಾಮಾಣಿಕವಾಗಿ ಹೇಳ್ತೀನಿ. ಸ್ಪಷ್ಟ ಉತ್ತರ ಬಂದಿಲ್ಲ. ಹೈದರಾಬಾದ್ ಕರ್ನಾಟಕ ಮಾದರಿಯಲ್ಲಿ ಬಾಂಬೆ ಕರ್ನಾಟಕದ ಏನ್ ಹೇಳ್ತಾರೆ, ಬೇರೆ ತಾಲೂಕು ಜಿಲ್ಲೆಯ MLA ಇರ್ತಾರೆ, ಶಾಸಕರು, ಅವ್ರ ಜೊತೆ ಸಮಾಲೋಚನೆ ಮಾಡಿದೆ ಏನ್ ಮುಂದೆ ಯಾವ ಹೋಗ್ತಿರ್ತಾರೋ ಸ್ಪಷ್ಟ ಬಂದಿಲ್ಲ. ಅವರು ಬಾಂಬೆ ಕರ್ನಾಟಕ ಅಂತ ಏನ್ ಕರಿತೀವಿ ಇವತ್ತಿನ ಕಿತ್ತೂರು ಕರ್ನಾಟಕದ ಬಹುತೇಕ ಶಾಸಕರ ಅಭಿಪ್ರಾಯ ಇದೆ. ನಮಗೂ KKRDB ಅಂತದೇ ಒಂದು ಬೋರ್ಡ್ ಕೊಡ್ಲಿ, ನಮಗೂ ಅನುದಾನಗಳು ಕೊಡ್ಲಿ ಅಂತ. ಅಲ್ಲಿ ಹೆಂಗದ ಅಂದ್ರೆ ಅಲ್ಲಿ ಕಾನ್ಸ್ಟಿಟ್ಯೂನ್ಸಿ ಎವ್ರಿ ಕಾನ್ಸ್ಟಿಟ್ಯೂನ್ಸಿ ಈಚ್ ಕಾನ್ಸ್ಟಿಟ್ಯೂನ್ಸಿ ಸೇಮ್ ಅಮೌಂಟ್ ಗ್ರಾಂಟ್ ಕೊಡೋದಿಲ್ಲ. ಅಲ್ಲಿ ಪರಿಸ್ಥಿತಿ ಅವ್ರ ಬ್ಯಾಕ್ವರ್ಡ್ನೆಸ್, ಅಲ್ಲಿ ಪರಿಸ್ಥಿತಿಯನ್ನ ಅವಲೋಕನ ಮಾಡಿ ಗ್ರಾಂಟ್ ಕೊಡ್ತಾರೆ. ಒಂದೊಂದು ಕಾನ್ಸ್ಟಿಟ್ಯೂನ್ಸಿ 100 ಕೋಟಿ ಬರ್ತದ, ಒಂದೊಂದು ಕಾನ್ಸ್ಟಿಟ್ಯೂನ್ಸಿ 20, 30, 40, 50 ಬರ್ತದೆ. ಸೊ ಇವತ್ತು 5,000 ಕೋಟಿ ಕೊಡ್ತಾ ಇದಾರೆ ನಮ್ಮ ಸರ್ಕಾರ ಈಗ ಇಲ್ಲಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಗೆ. ಸೊ ಅದ ಅಂತದೇ ಒಂದು ಅನುದಾನ ನಮಗೂ ಸಿಗ್ಲಿ. ಇಲ್ಲಿನೂ ಇಡೀ ಬಾಂಬೆ ಕರ್ನಾಟಕದ ಎಲ್ಲಾನೇ ಮುಂದುವರೆದ ಭಾಗ ಇಲ್ಲಿ ಬಹಳ ಹಿಂದುಳಿದ ಭಾಗ ಅದಾವ. ಅಂತ ಪ್ರದೇಶಕ್ಕೆ ಅವಕಾಶ ಕೊಡ್ಲಿ ಅನ್ನೋದು ನನ್ನ ಅಭಿಪ್ರಾಯ. ನಂಜುಂಡಪ್ಪ ವರದಿಯನ್ನು ಮಾಡ್ಬೇಕು. ಈಗ ಒಂದು ಸಮಿತಿ ಮಾಡಿದಾರಲ್ಲ, ಇವ್ರು ಗೌರ್ಮೆಂಟ್ ಮಾಡ್ಬೇಕು. ಇಂಡಿಯನ್ ಡಿಸ್ಟ್ರಿಕ್ಟ್ ಡಿಮಾಂಡ್ ಅಂತೂ ನಾನು ಮೊದಲು ಹೇಳೇನು ಈಗೂ ಹೇಳೇನು, ಅದು ಡಿಸ್ಟ್ರಿಕ್ಟ್ ಆಗೋ ರೀತಿಯೊಳಗೆ ನಾವು ಡೆವಲಪ್ ಮಾಡ್ತಾ ಇದೀವಿ. ನಿಮ್ಗೆ ಗೊತ್ತದ ಡಿಸ್ಟ್ರಿಕ್ಟ್ ಮಾಡಿ ಹೊಸ ತಾಲೂಕಾಗಿ ಎಷ್ಟು ತಾಲೂಕುಗಳಿಗೆ ಏನೆಲ್ಲ ಮೂಲಭೂತ ಸೌಕರ್ಯ ಸಿಕ್ಕವನ್ನ ನಮ್ ಕಣ್ ಮುಂದದ. ಹೊಸ ಜಿಲ್ಲೆಗಳಾದಕ್ಕೂ ಎಲ್ಲ ಕೊಟ್ಟಿದಾರ ನಮ್ ಕಣ್ ಮುಂದದ. ಜಿಲ್ಲೆ ಆಗ್ಲಿ ಅಪೇಕ್ಷೆ ಅದ. ಆದ್ರೆ ಜಿಲ್ಲೆ ಸ್ಥಾನಮಾನಕ್ಕೆ ಏನು ಬೇಕು ಅಲ್ಲಿ ಡಿಮಾಂಡ್ಗಳು ನಾವು ಫುಲ್ಫಿಲ್ ಮಾಡ್ತಾ ಇದೀವಿ. GTTC ಜಿಲ್ಲೆಗೆ ಬರ್ಬೇಕಾದನ್ನ ಇಂಡಿ ನಗರಕ್ಕೂ ಇದೀವಿ. ನಿನ್ನೆ ನಾನು ಇನ್ನೊಂದು ತಮ್ಮ ಮುಖಾಂತರ ಸನ್ಮಾನ್ಯ ಕಾರ್ಮಿಕ ಸಚಿವರಾಗಿರ್ತಕ್ಕಂಥ ಸಂತೋಷ್ ಲಾಡ್ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಒಂದು ಕಾರ್ಮಿಕ ಇಲಾಖೆ ಮುಖಾಂತರ ರೆಸಿಡೆನ್ಸಿಯಲ್ಸ್ ಕೊಡ್ತಾ ಇದ್ದಾರೆ, ವಸತಿ ಶಾಲೆ. ಅದು ಡಿಸ್ಟ್ರಿಕ್ಟ್ ಬರ್ಬೇಕಾದದನ್ನ ನಮ್ಮಲ್ಲಿ ಕೊಟ್ಟಿದ್ದಾರೆ. ಸೊ ಹಿಂಗ ಈ ರೀತಿ ಡೆವಲಪ್ ಮಾಡೋಣ. ನಿಮ್ಗೆ ಗೊತ್ತದ ಈಗ ಇಂಡಿ ನಗರ ಮೊದಲು ಏನಿತ್ತು, 2013ಕ್ಕಿಂತ ಮೊದಲು ನೀವು ಹೋಗಿ ಬರ್ರಿ, ಈ 12 ವರ್ಷದಾಗ ಏನ್ ಬದಲಾವಣೆ ಆಗ್ಯದ ನೀವು ನೋಡ್ಬೋದು. ಅದು ನೀರಾವರಿ ಇರ್ಬೋದು, ಅಲ್ಲಿ ಇಂಡಿ ನಗರದ ಅಭಿವೃದ್ಧಿ ಆಗಿರ್ಬೋದು, ಇಂಥ ಬೋರ್ಡ್ಗಳಾಗಿರ್ಬೋದು, ಶುಗರ್ ಫ್ಯಾಕ್ಟ್ರಿಗಳಾಗಿರ್ಬೋದು, ಇಂಥ ಎಲ್ಲ ನಾವು ಒಂದೇ ಆಸ್ಪೆಕ್ಟ್ ಅಲ್ಲ, ಇನ್ನು ಆಲ್ ಆಸ್ಪೆಕ್ಟ್ಸ್ ನೋಡ್ಬೋದು ನೀವು ಅಲ್ಲಿ ಬಂದು. ಇಲ್ಲ ಸುದೈವಶಾತ್ ನಮ್ಮ ಬಾರ್ಡರ್ದಾಗ ಇದು ಮಹಾರಾಷ್ಟ್ರ ಮರಾಠಿ ಇನ್ಫ್ಲೂಯೆನ್ಸ್ ನಮ್ಮ ಭಾಗದಾಗಿಲ್ಲ. ನೀವು ಬೆಳಗಾವಿ ಜಿಲ್ಲಾಕ್ ಹೋದ್ರಿ ಅಂದ್ರೆ ನಿಪ್ಪಾಣಿ ಕಡೆ ಅದೆಲ್ಲ ಒಂದ್ ಸ್ವಲ್ಪ ಇನ್ಫ್ಲೂಯೆನ್ಸ್ ಅದ. ಬಟ್ ನಾವು ಮಹಾರಾಷ್ಟ್ರದಾಗೆ ಇನ್ಫ್ಲೂಯೆನ್ಸ್ ಅದ ನಮ್ಮ ಕನ್ನಡದ್ದು. ನೀವು ಅಕ್ಕಲ್ಕೋಟ, ದಕ್ಷಿಣ ಸೋಲಾಪುರ ಬೆಲ್ಟಿಗೆ ಹೋದ್ರಿ ಅಂದ್ರೆ ಅಲ್ಲಿ ಇನ್ನೂ ಕನ್ನಡ ಇನ್ಫ್ಲೂಯೆನ್ಸ್ ಅದ. ಹಿಂಗಾಗಿ ನಮಗೆ ಮರಾಠಿಗರ ಸಮಸ್ಯೆ ಇಲ್ಲ ನಮ್ಮಲ್ಲಿ. ಉಲ್ಟಾ ಎಲ್ಲಿಗದಂದ್ರೆ ಅಲ್ಲಿ ಗ್ರಾಮ ಪಂಚಾಯತಿ ಕೆಲವು ಠರಾವ್ ಮಾಡಿ ನಮ್ ಕರ್ನಾಟಕ ಸೇರಿಸಿ ಬೇಡಿಕೆ ಮಾಡಿದ್ರು. ನಿಮ್ಗೆಲ್ಲ ನೆನಪದ. ಅವ್ರು ಆ ರೀತಿ ಡಿಮಾಂಡ್ ಮಾಡುವಷ್ಟು ಮಟ್ಟಕ್ಕೆ ನಮ್ ಡೆವಲಪ್ಮೆಂಟ್, ನಮ್ದೇನ್ ಕ್ಷೇತ್ರದ ಡೆವಲಪ್ಮೆಂಟ್ ನೋಡ್ತಾರಲ್ಲ, ಅವ್ರು ನಾವ್ಯಾಕೆ ಕರ್ನಾಟಕ ಸೇರ್ಬಾರ್ದತ್ತಾರ. ಅವ್ರು ನಾವು ಯಾಕೆ ಇಂಡಿ ಒಳಗೆ ಹೋಗ್ಬಾರ್ದು, ನಾವ್ಯಾಕೆ ಬಿಜಾಪುರ ಹೋಗ್ಬಾರ್ದು, ನಾವ್ಯಾಕೆ ಕರ್ನಾಟಕ ಹೋಗ್ಬಾರ್ದು ಅಂತ ಡಿಮಾಂಡ್ ಮಾಡ್ತಾರಲ್ಲಿ ಜನ. ಅದೇ ರೀತಿ ಗ್ರಾಮ ಪಂಚಾಯತಿಗಳು ಠರಾವ್ ಮಾಡಿದ್ರಲ್ಲಿ ರೆಸೊಲ್ಯೂಷನ್ ಪಾಸ್ ಮಾಡಿ ಗವರ್ಮೆಂಟ್ ಪ್ರೆಷರ್ ಮಾಡಿದ್ರು. ಅಂತ ಸಂದರ್ಭದಾಗ ಗವರ್ಮೆಂಟ್ ದವರಲ್ಲಿ ಕೆಲವು ರೋಡ್ಸ್ ಡೆವಲಪ್ಮೆಂಟ್ ವರ್ಕ್ಸ್ ಅದು ಅಲ್ಲಿ ನೀವು ಅದನ್ನ ಹೋಗಿ ನೋಡ್ಬೋದು. ಸೋಲಾಪುರ, ಸಾಂಗ್ಲಿ ಬೆಲ್ಟ್ ಯಾವ್ದು ಕನ್ನಡ ಸ್ಕೂಲ್ಸ್ ನಿಮ್ಗೆ ಹೇಳಿ. ನಾನು ಇವತ್ತ ಸರ್ವ ಶಿಕ್ಷಣ ಅಭಿಯಾನ ವಾಜಪೇಯಿ ಅವ್ರು ಏನ್ ಪ್ರಧಾನಮಂತ್ರಿ ಇದ್ರಲ್ಲ,